ಬಂಗಾರಪೇಟೆ ಪಟ್ಟಣದ ನವಚೇತನ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ಮಾನಸ ವಿಜ್ಞಾನ ವಿಭಾಗದಲ್ಲಿ 587 ಅಂಕ ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಕಾಲೇಜಿನ ಪ್ರಾಂಶುಪಾಲರಾದ ಸುಬ್ಬಯ್ಯ ಮಾತನಾಡಿ, ಪಟ್ಟಣದ ನವಚೇತನ ಕಾಲೇಜಿನ ಪಿಯು ಪರೀಕ್ಷೆಯಲ್ಲಿ 90% ಫಲಿತಾಂಶ ಬಂದಿದೆ. ವಿಜ್ಞಾನ ವಿಭಾಗದಲ್ಲಿ 95% ಫಲಿತಾಂಶ ಬಂದಿದೆ. ವಿಜ್ಞಾನ ವಿಭಾಗದಲ್ಲಿ 11 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ 7 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ ತೇರ್ಗಡೆಯಾದರು ಎಂದು ತಿಳಿಸಿದರು. ಆಡಳಿತ ಮಂಡಳಿಯು ಎಲ್ ರಾಮಕೃಷ್ಣಪ್ಪ ಮಾತನಾಡಿ, ಈ ಬಾರಿ ನಮ್ಮ ನವಚೇತನ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ತರುವಲ್ಲಿ ಶ್ರಮಿಸಿದ ಶಿಕ್ಷಕ ವರ್ಗದವರಿಗೂ ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೂ ಧನ್ಯವಾದ ತಿಳಿಸಿದರು. 2023-24ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ನಿನ್ನೆ ಪ್ರಕಟಗೊಂಡಿದ್ದು, ನಮ್ಮ ಕಾಲೇಜಿನ ಮಾನಸ ಎಂಬ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ 587 ಅಂಕಗಳನ್ನು ಪಡೆದು ಜಿಲ್ಲೆಗೆ 6ನೇವಳಾಗಿ ಮತ್ತು ಬಂಗಾರಪೇಟೆ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಾಳೆ. ಇದರಿಂದ ನಮ್ಮ ಕಾಲೇಜಿನ ಗೌರವವನ್ನು ಹೆಚ್ಚಿಸಿರ್ತಾಳೆ. ಆ ವಿದ್ಯಾರ್ಥಿನಿಗೆ ನಮ್ಮ ಎಲ್ಲರ ಪರವಾಗಿ, ನಮ್ಮ ಕಾಲೇಜಿನ ಪರವಾಗಿ ಅವಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಕಾಲೇಜು ಈ ವರ್ಷದಲ್ಲಿ ಸುಮಾರು 90% ಫಲಿತಾಂಶವನ್ನು ಕೊಟ್ಟಿದ್ದು, ವಿಜ್ಞಾನ ವಿಭಾಗದಲ್ಲಿ 95%ಅನ್ನು ನಾವು ಕೊಟ್ಟಿದ್ದೀವಿ. ನಮ್ಮಲ್ಲಿ 11 ಜನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನನ್ನು ಪಡ್ಕೊಂಡಿರ್ತಾರೆ. ಹಾಗೆಯೇ ಕಾಮರ್ಸ್ ವಿಭಾಗದಲ್ಲಿ 7 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನನ್ನು ಪಡ್ಕೊಂಡಿರ್ತಾರೆ. ಒಟ್ಟು ನಮ್ಮ ಕಾಲೇಜಿನ ಒಂದು ಫಲಿತಾಂಶ 90%ಗಿಂತ ಹೆಚ್ಚಾಗಿರುತ್ತದೆ. ಸೊ ಇದರಿಂದ ನಾನು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. 2023-24ನೇ ಸಾಲಿನ ಫಲಿತಾಂಶ ಸೆಕೆಂಡ್ ಪಿಯುಸಿ ಫಲಿತಾಂಶ ನಿನ್ನೆ ತಾನೇ ಘೋಷಣೆ ಆಗಿದ್ದು, ಈ ಒಂದು ಫಲಿತಾಂಶದಲ್ಲಿ ನವಚೇತನ ಕಾಲೇಜಲ್ಲಿ ಸೈನ್ಸ್ ವಿಭಾಗದಲ್ಲಿ 95% ಬಂದಿದ್ದು, ಅದರಲ್ಲಿ ಮಾನಸಂಬ ವಿದ್ಯಾರ್ಥಿಯು 98% ಪಡ್ಕೊಂಡಿರ್ತಾಳೆ. 587 ಅಂಕಗಳನ್ನು 600ಗೆ 587 ಅಂಕವನ್ನು ಪಡೆದಿರ್ತಾಳೆ. ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿ ಇರ್ತಾಳೆ. ಹಾಗೆ ಜಿಲ್ಲೆಗೂ ಕೂಡ 6ನೇ ಸ್ಥಾನದಲ್ಲಿ ಪಡ್ಕೊಂಡಿರ್ತಾಳೆ. ಶ್ರಮಪಟ್ಟಂಥ ಎಲ್ಲ ವಿದ್ಯಾರ್ಥಿಗಳು, ಏನು ಇವತ್ತು ಸೈನ್ಸಲ್ಲಿ 11 ಜನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನು, 7 ಜನ ವಿದ್ಯಾರ್ಥಿಗಳು ಕಾಮರ್ಸಲ್ಲಿ ಡಿಸ್ಟಿಂಕ್ಷನ್ ಬಂದಿರ್ತಾರೆ. ಅವೆಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರು, ಅವ್ರನ್ನ ಕಷ್ಟಪಟ್ಟು ಓದಿಸಿರುವಂಥ ಪೋಷಕರಿಗೆ, ಶಿಕ್ಷಕ ವೃಂದದವರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಏನು ಈ ಒಂದು ಫಲಿತಾಂಶ ಬರಲು ಪೋಷಕರು ಮತ್ತು ಲೆಕ್ಚರರ್ಸ್, ಉಪನ್ಯಾಸಕರು ಹೆಚ್ಚಿನ ಕಾರ್ಯಕರ್ತರಾಗಿರ್ತಾರೆ. ಹಾಗೆ ವಿದ್ಯಾರ್ಥಿಗಳು, ಈ 3 ಜನಕ್ಕೂ ಕೂಡ ನಮ್ಮ ಆಡಳಿತ ಮಂಡಳಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನವಚೇತನ ಕಾಲೇಜಲ್ಲಿ ಓದುತ್ತಿದ್ದ ನನ್ನ ಹೆಸರು ಮಾನಸ. ನಾನು ಸೆಕೆಂಡ್ PUCನಲ್ಲಿ 587 ಅಂಕಗಳನ್ನು ಪಡೆದಿದ್ದೇನೆ. ನಾನು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದೇನೆ. ಈ ನನ್ನ ಪ್ರತಿಫಲಕ್ಕೆ ಕಾರಣರಾದ ಎಲ್ಲ ನನ್ನ ಪೋಷಕರು, ನನ್ನ ಕಾಲೇಜು ಮತ್ತು ನನ್ನ ಎಲ್ಲ ಟೀಚರ್ಸ್ಗೂ ನನ್ನ ಧನ್ಯವಾದಗಳನ್ನು ತಲುಪಿಸುತ್ತಿದ್ದೇನೆ. ಹಾಗೆ ನಾನು ಜಿಲ್ಲೆಗೆ 6ನೇ ಸ್ಥಾನವನ್ನು ಪಡೆದಿದ್ದೇನೆ. ನಮ್ಮ ಟೀಚರ್ಸ್ನ ಎಲ್ಲ ಈ ಕೋಚಿಂಗಿಂದ ನಾನು ಈ ಸ್ಥಾನವನ್ನು ಪಡೆದಿದ್ದೇನೆ. ಅದಕ್ಕಾಗಿ ಎಲ್ಲರಿಗೂ ನನ್ನ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. Satya Konen from Navchetana College. I have scored 578 in second PUC science examination. I would like to thank all the management members for their support and for their constant motivation, and I would like to thank our lecturers who have supported throughout the year for us. We had different kind of activities which helped us to score more marks in examinations. We had daily tests, weekly tests,
and monthly tests as well as mock tests, which helped us to score better marks and which helped us to gain confidence. I would like to thank my parents as well, who were always supported me, and today whatever I am because of them. I would like to thank all of them for my result. Thank you. ನನ್ನ ಹೆಸರು ಹೇಮಾ. ನಾನು ನವಚೇತನ ಕಾಲೇಜಲ್ಲಿ ಓದುತ್ತಿದ್ದೇನೆ. ನಾನು ಸೆಕೆಂಡ್ ಪಿ ಯು ಸಿದಲ್ಲಿ 561 ಮಾರ್ಕ್ಸನ್ನು ಗಳಿಸಿದ್ದೇನೆ. ನಾನು ಅದನ್ನು ಗಳಿಸಲು ಕಾರಣ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಶಿಕ್ಷಕರು. ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಬಯಸುತ್ತಿದ್ದೇನೆ. ನಾನು ಒಬ್ಬ ಹಳ್ಳಿಯ ಹುಡುಗಿ. ನಾನು ಡೈಲಿ ಟ್ರಾವೆಲಿಂಗ್ ಮಾಡಿ ಇಷ್ಟು ತಗೊಳ್ಳೋದಕ್ಕೆ ಕಾರಣ ನಮ್ಮ ಪೇರೆಂಟ್ಸ್ ಮತ್ತು ನಮ್ಮ ಶಿಕ್ಷಕರು. ಅವ್ರಿಗೆ ನನ್ನ